ಇನ್ನು ಶ್ರೀರಾಂಪುರದಲ್ಲಿ ಯಾಮಿನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾಮಿನಿ ಮೃತದೇಹದ ಮರಣೋತ್ತರ ಪರೀಕ್ಷೆಯಾಗಿದೆ. ಮಗಳ ಮೃತದೇಹದ ಮುಂದೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಪಿ ವಿಘ್ನೇಶ್ನನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಕೊಲೆಯಾದ ಯಾಮಿನಿ ತಾಯಿ ವರಲಕ್ಷ್ಮಿಯವರು ಮಾಡಿರುವಂತಹ ಆಗ್ರಹ ಇದು. ಸದ್ಯ ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ವಿಘ್ನೇಶ್ ತಮಿಳುನಾಡಿಗೆ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ. ಕೃತ್ಯದ ಬಳಿಕ ಮೊಬೈಲ್ನ ಎಸೆದು ಪರಾರಿಯಾಗಿದ್ದಾನೆ ವಿಘ್ನೇಶ್. ಹಾಗಾಗಿ ಆತನನ್ನ ಟ್ರ್ಯಾಕ್ ಮಾಡೋದು ಪೊಲೀಸರಿಗೆ ಕಷ್ಟವಾಗ್ತಾ ಇದೆ. 2 ಪ್ರತ್ಯೇಕ ತಂಡಗಳನ್ನ ಶ್ರೀರಾಂಪುರ ಪೊಲೀಸರು ರಚನೆ ಮಾಡಿ ಆರೋಪಿ ವಿಘ್ನೇಶ್ಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ತಂದೆಯ ಆಕ್ರಂದನವನ್ನ ಗಮನಿಸ್ತಾ ಇದ್ದೀರಿ. ಇದ್ದೊಬ್ಬ ಮಗಳು ಕಾಲೇಜಿಗೆ ಹೋಗ್ತಾ ಇದ್ಲು, ಒಂದೊಳ್ಳೆ ಭವಿಷ್ಯವನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿ ಬಯಸಿದ್ದಂತಹ ತಂದೆ ಈಗ ಮಗಳ ಸಾವಿನಿಂದ ಆಘಾತಕ್ಕೊಳಗಾಗಿದ್ದಾರೆ. ರವಿ ಯಾರು ಆತರ ಮಾಡೋದೇ ಇಲ್ಲ. ಕೇಬಲ್ ಬಿಡಿಸಿಲ್ಲ ಅದು ಬೆಂಕಿ. ಯಾವಾಗ ಕೊಡ್ತಾಳಮ್ಮ? ಹುಡುಗಿ ತಗೊಂಡೋಗಿದ್ದಾನಲ್ಲ, ಅವನು ಹಿಂದೆ ಬರ್ತಾ ಇದ್ದಾನೆ. ನಾನು ಲವ್ ಮಾಡು ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದಕ್ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ. ಇನ್ನೂ ಯಾರು ಬರಲ್ಲ ನಿಮ್ ತಟ್ಟೆಗೆ ಅಂತ ಹೇಳಿದ್ರು. ಈಗ ಅವನು ಈ ತರ ಮಾಡ್ಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡ್ಬೇಕು. ಹೌದು ಸರ್, ನಾವು ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ ಸರ್. ಇಂಥವ್ರು ಅಂತ ಲವ್ ಮಾಡೋರೆಲ್ಲ ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ ಎನ್ಕೌಂಟರ್ ಮಾಡ್ಬೇಕು. ಅವಳು ಇರ್ಬಾರ್ದು. ನನ್ ಮಗಳು ಹೋದ್ಲು. ನನ್ ಮಗಳಿಗೆ ಮಾಡಿದವನ ಅವಳು ಅಂತ ಇರ್ಬಾರ್ದು. ಎನ್ಕೌಂಟರ್ ಮಾಡ್ಬೇಕು. ಅವಳನ್ನ ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವ್ನು ಎನ್ಕೌಂಟರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಅಯ್ಯೋ, ಇವಾಗ ಹೋದ ವರ್ಷ ಆವಾಗ್ಲೇ ಬಿಟ್ಬಿಟ್ಟ ಅವಳ ಅಣ್ಣ. ಯಾರು ಇದ್ ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟ. ಅವನು ನಮ್ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ ನಮ್ಮ ಮಗಳು. ಇಲ್ಲಲ್ಲ ಹೇಳಿದ್ರೆ ಯಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನ್ಗೆ. ಯಪ್ಪ ಟಾರ್ಚರ್ ಏನ್ ಮಾಡಿಲ್ಲ, ಇವಾಗ್ಲೇ ಮಾಡಿರೋದು ಅವನು. ಮತ್ತೆ ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು. ಅದಕ್ ಮುಂಚೆ ಲೀವ್ ಇತ್ತು. ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು. ನಮ್ಮ ಮಗಳು ಬಂದೇ ಇಲ್ಲಪ್ಪ. ನಮ್ಮ ಮಗಳು ಊಟ ಮಾಡಿದ್ಲ ಇಲ್ಲ ಅಂತ ಗೊತ್ತಿಲ್ವಲ್ಲ. ಏನ್ ಮಾಡಿಲ್ಲ ಅವನು, ಸೈಲೆಂಟ್ ಆಗ್ಬಿಟ್ಟ. ನಾನ್ ನಂಬ್ಕೊಂಡಿದ್ದೆಪ್ಪ. ನಂಬ್ಕೊಂಡ್ ಬಿಟ್ಟಿದ್ದಕ್ಕೆ ಈ ತರ ಬಿಟ್ಬಿಟ್ಟ. ನಂಬಾರ್ದು, ಯಾವನ್ನ ನಂಬಾರ್ದು. ಇಲ್ಲಪ್ಪ ಇಲ್ಲ. ನಮ್ಮ ಏರಿಯಾದವನೇ ಎದುರುಗಡೆನೆ ಇದ್ದಾನೆ. ಎದುರು ಮನೆನೇ ಇದ್ದಾನೆ ಅವನು. ಎದುರು ಮನೆ ಇದ್ದವರು. ಅವನು ಏನ್ ಕೆಲಸ ಮಾಡ್ತಾನಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಿದ್ವಿ. ಅವನೊಂದ್ ಫ್ರಾಡು. ಅವನು ಏನು ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಬಂದು ಕೇಳಿದ್ರು ನಮ್ಮನ್ನ. ಕೇಳಿದೀನಿ ನಿಮ್ ಮಗಳನ್ನ ಇಷ್ಟಪಟ್ಟಿದ್ದಾರೆ ನಮ್ ಕೊಡಿ ಅಂತ. ನಮ್ ಮಗಳಿಗೆ ಇಷ್ಟ ಇಲ್ಲಪ್ಪ. ನಮ್ ಮಗಳಿಗೆ ಇಷ್ಟ ಇದ್ರೆ ಲವ್ ಮಾಡ್ತಾ ಇದಾರಲ್ಲ ಅಂತ ಹೇಳಿದ್ರು ಅವರು. ಲವ್ ಮಾಡಿದ್ರೆ ಏನು ನಮ್ ಮಗಳು ಕೊಡ್ತಾ ಇದ್ದೆ ನಾನು. ನಮ್ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗೋದು ಅಂತ ಹೇಳ್ಬಿಟ್ಟೆ ನಾನು. ಬೇಡ ಏನ್ ಸರ್, ಇದೆಲ್ಲ ಏಪ್ರಿಲ್ ಮುಂಚೆ ಸರ್.
ಏಪ್ರಿಲ್ ಮುಂಚೆನೆ ಆಗಿದ್ದು ಇದೆಲ್ಲ ಆಯ್ತು ಸರ್. ಈ ತರದವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಂತೀರಮ್ಮ? ಎನ್ಕೌಂಟರ್ ಮಾಡ್ಬೇಕು, ಎನ್ಕೌಂಟರ್ ಮಾಡ್ಲೇಬೇಕು ಅವನ್ನ. ಅವನು ಬಿಡಬಾರ್ದು. ಎಲ್ಲ ಹೆಣ್ಮಕ್ಳು ಧೈರ್ಯಕ್ಕೆ ಹೋಗಲ್ಲ, ಆಗಲ್ಲ. ಮೊದಲನೇ ಸಾರಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಏನಂತ ಹೇಳಿ ಕಳಿಸಿದ್ರು? ಕಂಪ್ಲೇಂಟ್ ಮಾಡದ ಅವ್ನು ಜೈಲ್ ಕಳ್ಸ್ಬೇಕಾ ಅಂತ ಕೇಳಿದ್ರು. ನಾನು ಅವ್ರ ತಾಯಿ ತಂದೆ ಇದಾರಲ್ಲ ಒಳ್ಳೆಯವರು ಅಂತ ತಿಳ್ಕೊಂಡು ಬೇಡ, ನನ್ಗೆ ತಾನೇ ಅವ್ರನ್ನು ಮಕ್ಳು ಎತ್ತಿದ್ದಾರೆ, ಬಿಟ್ಬಿಡೋಣ, ಅವ್ರ ಬುದ್ಧಿ ಹೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ನಲ್ಲ, ಅದೇ ಬಿಟ್ಟಿದ್ದು ತಪ್ಪು. ನಾನು ಬೇಡ, ಬಿಡ್ಬಾರ್ದು. ಇದಕ್ ಮೇಲೆ ಎಲ್ರು ಚೆನ್ನಾಗಿರ್ಬೇಕು. ನಮ್ಮ ಮಗಳಿಗೆ ಬಿಡ್ಬಾರ್ದು. ನಮ್ಮ ಮಗಳಿಗೆ ಅವಳು ಒಬ್ಳೆ ಹೊಳ್ಬೇಕು. ಆ ಹೆತ್ತೊಡಲ ಆಕ್ರಂದನವನ್ನ ಗಮನಿಸ್ತಾ ಇದ್ದೀರಿ. ಅವನನ್ನ ಎನ್ಕೌಂಟರ್ ಮಾಡಿಬಿಡಬೇಕು, ಆವತ್ತೇ ಜೈಲಿಗೆ ಕಳಿಸಿದ್ರೆ ಹೀಗಾಗ್ತಿರ್ಲಿಲ್ಲ. ಆತನ ಹೆತ್ತವರು ಪಾಪ ಅಯ್ಯೋ ಅಂತ ಅನ್ಕೊಂಡು ನಾವು ಸುಮ್ಮನೆ ಬಿಟ್ವಿ, ಇವತ್ತು ನಮ್ಮ ಮಗಳನ್ನ ನಾವು ಕಳ್ಕೊಂಡಿದೀವಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಹೆತ್ತವರ ಆಕ್ರಂದನವನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಇಂಥ ದುಷ್ಕೃತ್ಯವನ್ನ ಎಸಗಿದಂಥ ಈ ವಿಘ್ನೇಶ ಸದ್ಯ ಎಲ್ಲಿದ್ದಾನೆ? ಪೊಲೀಸರ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಶಿವಕುಮಾರ್? ವಿದ್ಯಾರ್ಥಿ ಶ್ರೀರಾಮ್ಪುರದ ವಿದ್ಯಾರ್ಥಿನಿ ಯಾಮಿನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶ್ರೀರಾಮ್ಪುರ ಪೊಲೀಸರು ಆರೋಪಿಗಾಗಿ ತೀವ್ರ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸುಮಾರು 4 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಆರೋಪಿಗಾಗಿ ಬಲೆಯನ್ನು ಬೀಸಿದ್ದಾರೆ. ಆದರೆ ಆರೋಪಿ ವಿಘ್ನೇಶ್ ನಿನ್ನೆ ವಿದ್ಯಾರ್ಥಿನಿ ಯಾಮಿನಿಯನ್ನ ಹತ್ಯೆ ಮಾಡಿದಂತ ನಂತರದಲ್ಲಿ ಘಟನಾ ಸ್ಥಳದಲ್ಲೇ ಆತ ಮೊಬೈಲ್ ಅನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಸದ್ಯ ಘಟನಾ ಸ್ಥಳ ಏನಿದೆ ಕ್ರೈಮ್ ಸೀನ್ ಸುತ್ತಮುತ್ತಲ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ಆರೋಪಿಯ ಮೂವ್ಮೆಂಟ್ ಅಂದ್ರೆ ಆತ ಕೃತ್ಯಕ್ಕೂ ಮುನ್ನ ಬಂದಿರುವಂತ ಮೂವ್ಮೆಂಟ್ ಆಗಿರ್ಬೋದು, ನಂತರ ಕೃತ್ಯದ ನಂತರ ಎಸ್ಕೇಪ್ ಆಗಿರುವಂತಹ ಮೂವ್ಮೆಂಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ CCTV ಮಾನಿಟರಿಂಗ್ ಅನ್ನ ಮಾಡಿ ಸದ್ಯ 4 ಟೀಮ್ಗಳನ್ನು ಫಾರ್ಮ್ ಮಾಡಿಕೊಂಡು ಆರೋಪಿ ಪತ್ತೆಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಆರೋಪಿ ವಿರುದ್ಧ ಸುಮಾರು 4 ತಿಂಗಳ ಹಿಂದೆ ಇದೇ ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಅಂತೇಳಿ ಯಾಮಿನಿ ಅವರ ತಾಯಿ ವರಲಕ್ಷ್ಮಿ ಅವರು ಹೇಳ್ತಿರುವಂತದ್ದು. ಅಂದ್ರೆ ಕಳೆದ 3-4 ತಿಂಗಳ ಹಿಂದೆ ಆತ ಇದೇ ರೀತಿಯಾಗಿ ನನ್ನ ಮಗಳನ್ನ ಫಾಲೋ ಮಾಡುವಂತದ್ದು, ಆಕೆಯನ್ನ ಪೀಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದ. ಆದ್ರೆ ಶ್ರೀರಾಮ್ಪುರ ಪೊಲೀಸ್ ಠಾಣೆಗೆ ಕರೆದು ಪೊಲೀಸ್ ಠಾಣೆಗೆ ಯಾವಾಗ ನಾವು ಹಿಂದೆ ದೂರನ ಕೊಟ್ಟಿದ್ವಿ, ಆಗ ಅವರ ಕುಟುಂಬಸ್ಥರು ಕೂಡ ನಮ್ಮ ಬಳಿ ಮನವಿ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ನನ್ನ ಮಗನ ಭವಿಷ್ಯ ಕೂಡ ಹಾಳಾಗುತ್ತೆ, ನಾವು ಆತನಿಗೆ ಬುದ್ಧಿ ಹೇಳುವಂತ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ರು. ಹೀಗಾಗಿ ಪೊಲೀಸರು ಮುಚ್ಚಳಿಕೆಯನ್ನು ಬರ್ಕೊಂಡು ಆತನನ್ನ ಕಳಿಸುವಂತ ಕೆಲಸವನ್ನು ಮಾಡಿದ್ರು ಅಂತೇಳಿ ಹೇಳ್ತಿರುವಂತದ್ದು. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂದೆ ಕಂಪ್ಲೇಂಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮುಚ್ಚಳಿಕೆ ಬರ್ಕೊಟ್ಟು ಆತನಿಗೆ ಸರಿಯಾದಂತ ಬುದ್ಧಿ ಕಲಿಸಿದ್ರು ಕೂಡ ಮತ್ತೆ ಮಗಳ ಹಿಂದೆ ಬೀಳ್ತಾನೆ, ಆಕೆಯನ್ನು ಫಾಲೋ ಮಾಡ್ತಾನೆ. ಅವರ ಮನೆಯವ್ರಿಗೂ ಕೂಡ ಆರೋಪಿ ಇದೇ ಹುಡುಗಿಯನ್ನ ನಾನು ಮದುವೆ ಆಗ್ತೀನಿ ಅಂತೇಳಿ ಟಾರ್ಚರ್ ಕೊಟ್ಟಿದ್ದ ಅನ್ನೋ ವಿಚಾರ ಪ್ರಮುಖವಾಗಿ ಗೊತ್ತಾಗ್ತಿರುವಂತದ್ದು. ಕೇವಲ ಸದ್ಯ ಯಾಮಿನಿ ಕುಟುಂಬಸ್ಥರಿಗೆ ಮಾತ್ರ ಅಲ್ಲ, ಆತನ ಕುಟುಂಬಸ್ಥರಿಗೂ ಕೂಡ ನಾನು ಯಾಮಿನಿಯನ್ನೇ ಮದುವೆ ಆಗ್ತೀನಿ ಅಂತೇಳಿ ಟಾರ್ಚರ್ ಕೊಟ್ಟಿರ್ತಾನೆ. ಆತನ ಏನು ಟಾರ್ಚರ್ ಕೊಟ್ಟಿರ್ತಾನೆ ಅದನ್ನ ತಾಳಲಾರದೆ ಸ್ವತಃ ವಿಘ್ನೇಶನ ಕುಟುಂಬಸ್ಥರು ಬಂದು ಯಾಮಿನಿ ಅವರ ತಾಯಿ ವರಲಕ್ಷ್ಮಿ ಅವರ ಬಳಿ ತಮ್ಮ ಮಗಳನ್ನ ನನ್ನ ಮಗ ಇಷ್ಟಪಡ್ತಿದ್ದಾನೆ, ಅವನಿಗೆ ಮದುವೆ ಮಾಡ್ಕೊಡಿ, ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ಮಾತನ್ನ ಕೇಳಿರ್ತಾರೆ. ಆದರೆ ವರಲಕ್ಷ್ಮಿ ಅವರು ಸಾರಾಸಟ್ಟಾಗಿ ತಿರಸ್ಕರಿಸಿರ್ತಾರೆ. ನನ್ನ ಮಗಳಿಗೆ ನಿಮ್ಮ ಮಗ ವಿಘ್ನೇಶ್ ಇಷ್ಟ ಇಲ್ಲ, ಒಂದು ವೇಳೆ ನನ್ನ ಮಗಳು ಮದುವೆ ಇಷ್ಟಪಟ್ಟಿದ್ರೆ ನಾನು ಮದುವೆ ಮಾಡ್ಕೊಡ್ತಿದ್ದೆ ಅಂತೇಳಿ ನಾನು ಹೇಳಿದ್ದೆ. ಆದರೂ ಕೂಡ ನನ್ನ ಮಗಳಿಂದ ಈ ರೀತಿಯಾಗಿ ಹಿಂದೆ ಬಿದ್ದು ಕಿರುಕುಳವನ್ನು ಕೊಟ್ಟಿದ್ದಾನೆ, ಜೊತೆಗೆ ನಿನ್ನೆ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಅವನಿಗೆ ಬಿಡಬಾರ್ದು. ಇಡೀ ಏರಿಯಾದಲ್ಲಿ ಎಲ್ಲರೂ ಕೂಡ ನನ್ನ ಮಗಳು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ, ಹುಡುಗಿ ಮುದ್ದಾಗಿದ್ದಾಳೆ ಅಂತಿದ್ರು. ಅಂತ ಮಗಳನ್ನ ಈತ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾನೆ. ಯಾವುದೇ ಕಾರಣಕ್ಕೂ ಇವನ ಮೇಲೆ ಪೊಲೀಸರು ಬಿಡಬಾರ್ದು, ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು. ಜೊತೆಗೆ ಈತನನ್ನ ಎನ್ಕೌಂಟರ್ ಮಾಡೋದ್ರ ಮೂಲಕವಾಗಿ ಈ ತರದ ಆರೋಪಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತೇಳಿ ಕುಟುಂಬಸ್ಥರು ಹೇಳ್ತಿರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.